ಆಹಾರ ವಾಹಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ಕ್ವಿಕ್ ಈಸಿಯಾಗಿ ಮಾವಿನ ಹಣ್ಣಿನ ಸಿಕರಣೆ ಕೂಡ ಅಂತಾರೆ. ಸಾಂಪ್ರದಾಯಿಕವಾಗಿ ಮಾವಿನ ಹಣ್ಣಿನ ರಾಸಾಯನ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ನೋಡುವುದಕ್ಕೆ ಮೊದಲು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. 2 ಮಾವಿನ ಹಣ್ಣನ್ನು ತೆಗೆದುಕೊಳ್ಳಬೇಕು. ಇದನ್ನು ಚೆನ್ನಾಗಿ ವಾಶ್ ಮಾಡಿ 1 ಅವರ್ ನೀರಲ್ಲೇ ಇಟ್ಟು ಮಾವಿನ ಹಣ್ಣನ್ನು, ಅಂದರೆ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಸ್ಮೂತು ಆಗುತ್ತೆ. ಹಾಗೆ ಮೇಲೆ ಕಟ್ ಮಾಡಿ ತುಂಬನ್ನು ಕಟ್ ಮಾಡಿಕೊಳ್ಳಬೇಕು. ತುಂಬನ್ನು ಕಟ್ ಮಾಡಿ ಒಂದು ಪಾತ್ರೆಯನ್ನಿಟ್ಟುಕೊಂಡು 2 ಭಾಗವನ್ನಾಗಿ ಮಾಡಿಕೊಳ್ಳಿ. ಇದು ಈಸಿ ನೋಡಿ. ಮಿಕ್ಸಿ ಜಾರು ಬೇಕಾಗಲ್ಲ. ಕೈಯಲ್ಲಿ ಮಿಕ್ಸ್ ಮಾಡದ ಹಾಗೆ ನೀವು ಮಾವಿನ ಹಣ್ಣು ಈಸಿಯಾಗಿ ನೀವು ಹಪ್ಪಳ ಸೊಂಡಿಗೆ ಕರಿತಿರಲ್ಲ ಆ ಸ್ಪೂನಿಂದ ಈ ಥರದಲ್ಲಿ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಕೈಗೆ ಅಂಟದ ಹಾಗೆ ಚೆನ್ನಾಗಿ ಬರುತ್ತೆ. ತುಂಬ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು. ಎಷ್ಟು ಮಾವಿನ ಹಣ್ಣು ಇದ್ರೂ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಈ ಥರ. ಹೀಗೆ ಮಾವಿನ ಹಣ್ಣು ಈ ಜರಡಿಲಿ ಮಾಡಿಕೊಂಡ್ರೆ ನಿಮಗೆ ಕಷ್ಟನೂ ಆಗಲ್ಲ, ತುಂಬ ಈಸಿಯಾಗಿ ಬಿಡುತ್ತೆ ಫ್ರೆಂಡ್ಸ್, ಚೆನ್ನಾಗಿಯೂ ಇರುತ್ತೆ. ಹೀಗೆ ಎಲ್ಲ ಹಣ್ಣುಗಳು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಣ್ಣುಗಳನ್ನು ಈ ಥರದಲ್ಲಿ ಮಾಡಿಟ್ಕೊಳ್ಳಿ. ಆದರೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ಪೂನಿಂದ ಅಥವಾ ಮಜ್ಜಿಗೆ ಮಾಡ್ತೀವಲ್ಲ ಅದರಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಕಪ್ ಹಾಲನ್ನು ಹಾಕಿ ಸಾಕು. ಹಾಲು ಹಾಕಿ ಬಾಳತ್ತಾಗಿ ಬಿಟ್ಟರೆ ಇದಾಗುತ್ತೆ, ಒಡೆಯುತ್ತೆ. ಅದಕ್ಕೋಸ್ಕರ ಊಟ ಮಾಡುವಾಗ ಹಾಕ್ಕೊಳ್ಳಿ. ಇದಕ್ಕೇನು ಜಾಸ್ತಿ ಸ್ವೀಟ್ ಏನು ಬೇಕಾಗಲ್ಲ. ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲ ಹಾಕಿದರೆ ಚೆನ್ನಾಗಿರುತ್ತೆ. ಪೌಡ್ರ್ ಇದ್ದರೆ ಪೌಡ್ರ್ ಹಾಕ್ಕೊಳ್ಳಿ. 4 ಟೇಬಲ್ ಸ್ಪೂನ್ ಬೆಲ್ಲ ಕೂಡ ಹಾಕ್ಕೋಬೋದು. ಇದಕ್ಕೆ ತುರಿದಿಟ್ಟುಕೊಂಡ ಬಾದಾಮಿಯನ್ನು ಹಾಕಿ, ನಿಮ್ಗೆ ಬೇಕಂದರೆ ಗೋಡಂಬಿ ಕೂಡ ಹಾಕ್ಕೋಬೋದು ಸಣ್ಣದಾಗಿ ಕಟ್ ಮಾಡಿ. ಹಾಗೆ ಏಲಕ್ಕಿ ಪೌಡ್ರನ್ನು ಕೂಡ ಹಾಕಿ ಟೇಸ್ಟ್ ಬರುತ್ತೆ. ಏಲಕ್ಕಿ ಪೌಡ್ರ್ ಹಾಕಿದರೆ ತುಂಬ ಸ್ಮೆಲ್ಲು ಕೂಡ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ರೊಟ್ಟಿ ಚಪಾತಿಗೆ ತುಂಬ ಕಾಂಬಿನೇಷನ್ ಆಗಿರುತ್ತೆ. ಈ ಥರದಲ್ಲಿ ಮಾಡ್ಕೊಳ್ಳಿ. ನೀವು ಪೂರಿ ಜೊತೆ ತಿನ್ಬೋದು, ಆದರೆ ರೊಟ್ಟಿಗೆ ಚಪಾತಿಗೆ ಮಾತ್ರ ತುಂಬಾ ಸೂಪರ್ ಆಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಜೋಳದ ರೊಟ್ಟಿಗೆ ಹಾಗೂ ಚಪಾತಿ ಮಕ್ಕಳಿಗೆ ಇಷ್ಟ ಆಗುತ್ತೆ. ಈ ಥರದಲ್ಲಿ ಮಾಡಿಕೊಡಿ. ಹಾಗೆ ಬೆಲ್ ಐಕನ್ ಒತ್ತಿದ್ರೆ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಟು ಆಲ್.